ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ ಫ್ರೆಂಡ್ಸ್. ಇವತ್ತೇನು ರೋಟೀನನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಾನು ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಡೈಲಿ ಲಾಗ್ ಮಾಡ್ತಿರ್ತೀನಿ, ಹೇಳ್ತಿರ್ತೀನಿ. ನನ್ನ ಮುಖ ಇವಾಗಂತೂ ಫುಲ್ಲು ಈ ಬಿಸಿಲಿಗೆಲ್ಲ ಸುಟ್ಟೋಗ್ದಂಗೆ ಆಗಿದೆ ಅಂತ. ಮೊದಲೇ ಬಂಗು ಕೂಡ ಇದೆ, ನೋಡ್ಬೋದು. ಸ್ವಲ್ಪ ಬಂಗು ಕಡಿಮೆ ಆಗ್ತಾ ಇತ್ತು, ಮತ್ತು ಇವಾಗ ಈ ನಡುವೆ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಮತ್ತೆ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ಎಲ್ಲರೂ ನೋಡ್ತಾನೇ ಇದ್ದೀರಾ, ವೈರಲ್ ವಿಡಿಯೋ ಅಂತಲೇ ಹೇಳ್ಬೋದು. ಖುಷ್ಬು ಆಯಿಲ್ ಅಂತ ಬರುತ್ತೆ, ಸೀಕ್ರೆಟ್ ಆಯಿಲ್, ರಹಸ್ಯ ಆಯಿಲು, ಏನೇನೋ ಹೇಳ್ತಾರೆ. ತುಂಬ ಜನ ವಿಡಿಯೋ ಮಾಡಿದ್ದಾರೆ, ಎಲ್ಲರೂ ಟ್ರೈ ಮಾಡಿದ್ದಾರೆ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಬಜ್ಜಿ ಮಾಡಿದ್ದೆ, ಅದಿಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಬನ್ನಿ ಫ್ರೆಂಡ್ಸು, ಈ ಒಂದು ಸೀಕ್ರೆಟ್ ಆಯಿಲನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಕೂಡ ಶೇರ್ ಮಾಡ್ತೀನಿ. ಯಾಕಂದರೆ ನನ್ನ ವಿಡಿಯೋ ನೋಡೋಂಥ ನನ್ನ ವ್ಯೂವರ್ಸ್ಗೂ ಯೂಸ್ ಆಗ್ಬೋದು. ತುಂಬ ಜನ ಈ ವಿಡಿಯೋ ಮಾಡಿ ಹಾಕಿದ್ದಾರೆ, ತುಂಬ ವೈರಲ್ ಕೂಡ ಆಗಿದೆ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ. ಎಲ್ಲರ ವಿಡಿಯೋನು ನೋಡಿಬಿಟ್ಟು ನಾನು ಮಾಡ್ತಾ ಇರೋದು. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇದು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ, ರಿಸಲ್ಟ್ ಅಂತೂ ಪಕ್ಕಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗ್ಲೋಯಿಂಗ್ ಅಂತೂ ಆಗೇ ಆಗುತ್ತೆ, ಸ್ಕಿನ್ನು ಗ್ಲೋಯಿಂಗ್ ಅಂತಾರಲ್ವ ಹಾಗಾಗುತ್ತೆ. ಬಂಗು ಹೋಗೋದು ಗೊತ್ತಿಲ್ಲ, ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ. ಬಟ್ ಸ್ಕಿನ್ನು ಚೆನ್ನಾಗಿ ಆಗಬಹುದು. ಬಟ್ ಏನಪ್ಪ ಅಂದರೆ ಇದನ್ನು ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ಮಾಡಬೇಕು. ಒಂದಿನ ಹಚ್ಚಿ ಬಿಡೋದು ಆ ರೀತಿ ಮಾಡಬಾರ್ದು. ನಾನು ಅದೇ ರೀತಿ ಒಂದಿನ ಮಾಡಿ ಮತ್ತು 2 ದಿನ ಬಿಡೋದು, ಹಿಂಗೆ ಮಾಡೋದ್ರಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಬ್ಯೂಟಿ ಕೇರ್ ಮಾಡ್ಕೊಳ್ಳೋದು. ಆದ್ರೂ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಕಾಣಬೇಕು ಅಂತ ಒಂದು ಆಸೆ ಇರುತ್ತಲ್ವ, ಹಾಗಾಗಿ ನಾನು ಕೂಡ ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಯಾರು ಈ ಆಯಿಲ್ ಮಾಡ್ಕೊಂಡಿಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕಿ ನೀವು ಯೂಸ್ ಮಾಡಿ ಆದಮೇಲೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತೋರಿಸಿದ್ದಾರೆ. ಕ್ಯಾರೆಟ್ ಆಯಿಲು ಅಂತ, ಕ್ಯಾರೆಟ್ ಕೊಬ್ಬರಿ ಎಣ್ಣೆ ಅಷ್ಟೇ ಯೂಸ್ ಮಾಡಿದ್ದಾರೆ. ಕೆಲವೊಬ್ಬರು ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದಾರೆ. ಇವತ್ತು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅಂದರೆ ಒಂದು 250 ಗ್ರಾಮಷ್ಟು ಕೊಬ್ಬರಿ ಎಣ್ಣೆ, ಪ್ಯೂರ್ ಎಣ್ಣೆ ಅಂತ ಹೇಳ್ತಾರೆ, ಬಟ್ ನಾನು ಅಂಗಡಿಯಲ್ಲೇ ಇದ್ದಿರೋದನ್ನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಎಣ್ಣೆ ಇರುತ್ತೆ ಅದನ್ನೇ ಯೂಸ್ ಮಾಡಿ. ಆಮೇಲೆ 1 ಕ್ಯಾರೆಟು, ಒಂದು ಅರ್ಧ ಬೀಟ್ರೋಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಆರೆಂಜ್ ಸಿಪ್ಪೆನ ಡ್ರೈ ಮಾಡಿ ಹಾಕಿದ್ದೀನಿ. ಅಂದರೆ ಹಸಿದಿದ್ದರೂ ಕೂಡ ಹಾಕ್ಕೋಬೋದು. ನಾನು ತುಂಬ ದಿನದ ಹಿಂದೆ ಮಾಡಬೇಕು ಅಂತ ಎತ್ತಿಟ್ಟಿದ್ದೆ, ಬಟ್ ಆಗಲಿಲ್ಲ. ಒಣಗಿರುವಂಥ ಆರೆಂಜ್ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಹಸಿದಿದ್ರೂ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಫ್ರೆಂಡ್ಸು, ಇದು 7 ದಿನದಲ್ಲಿ, ಅಂದರೆ ಒಂದೇ ಒಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಟ್ರೈ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ 7 ದಿನದಲ್ಲೇ ನಮಗೆ ರಿಸಲ್ಟ್ ಏನು ಬೇಡ, ಒಂದು 15 ದಿನ 20 ದಿನನೂ ನಾವು ಟ್ರೈ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಬಟ್ ಏನಪ್ಪ ಅಂದರೆ ಗ್ಯಾಪ್ ಮಾಡಬಾರ್ದು. ದಿನ ಹಚ್ಚೋದಕ್ಕೆ ನೆನಪಾಗಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಹಚ್ಕೊಂಡು ಒಂದು 15-20 ದಿನವರೆಗೂ ಟ್ರೈ ಮಾಡಿ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಇದನ್ನು ನಾವು ಸಣ್ಣ ಉರಿಯಲ್ಲೇ ಕುದಿಸ್ಬೇಕಾಗುತ್ತೆ. ಅದು ಹಸಿ ವಾಸನೆ ಎಲ್ಲ ಹೋಗಿ ಅದರಲ್ಲಿರುವಂಥ ಒಂದು ಅಂಶ ಎಲ್ಲ ಬಿಡಬೇಕು ಎಣ್ಣೆ ಒಳಗೆ. ಹಾಗೆ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ ಫ್ರೆಂಡ್ಸ್. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ಬಾದಾಮ್ ಆಯಿಲು. ನಮ್ಮ ಮನೆಯಲ್ಲಿ ಬಾದಾಮ್ ಆಯಿಲು ಇಲ್ಲ, ಹಾಗಾಗಿ ನಾನು 4 ಬಾದಾಮಿಯನ್ನು ಈ ರೀತಿ ಕುಟ್ಬಿಟ್ಟು, ಅಂದರೆ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಬಾದಾಮ್ ಆಯಿಲ್ ಇದ್ದರೆ ಬಾದಾಮ್ ಆಯಿಲನ್ನು ಹಾಕ್ಕೊಳ್ಳಿ, 1 ಸ್ಪೂನಷ್ಟು ನೋಡಿಬಿಟ್ಟು. ಇಲ್ಲ ಅಂದರೆ ಈ ರೀತಿ ಕೂಡ ಹಾಕ್ಕೋಬೋದು. ಅದು ಕುದಿಯುತ್ತಲ್ವ, ಹಾಗಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗೆ ಫ್ರೆಂಡ್ಸು, ಈ ಒಂದು ಆಯಿಲು ರಿಸಲ್ಟ್ ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಏನೂ ಆಗೋದಿಲ್ಲ, ರಿಸಲ್ಟ್ ಬರುತ್ತೋ ಬಿಡುತ್ತೋ. ಬಟ್ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತೂ ತುಂಬಾ ಒಳ್ಳೆಯದು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಹಾಗಾಗಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಇದನ್ನು ಟ್ರೈ ಮಾಡ್ಬೋದು. ಮತ್ತು ನಾವು ಅಂದ್ಕೊಂಡಷ್ಟು ನಮ್ಮ ಕಲರು, ನಮ್ಮ ಒಂದು ಏನು
ಹೆರಿಡಿಟಿ ಅದು ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದರಲ್ಲೇ ಸ್ವಲ್ಪ ಚೇಂಜಸ್ ಆಗಬಹುದು. ಯಾಕಂದರೆ ಕಪ್ಪಿದ್ದವರು ಬೆಳ್ಳಗಾಗ್ತಾರೆ, ಅವೆಲ್ಲ ಸುಳ್ಳು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು, ಫುಲ್ಲು ವೈಟ್ ಆಗೋದು ಅವೆಲ್ಲ ಸುಮ್ಮನೆ. ಬಟ್ ಏನಪ್ಪ ಅಂದರೆ ಹೋಮ್ ರೆಮಿಡಿ ಏನಿರುತ್ತೆ, ಟೈಮ್ ಇದ್ದರೆ ನಾವು ಅವನ್ನೆಲ್ಲ ಯೂಸ್ ಮಾಡ್ಕೋಬೋದು, ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಬಟ್ ಆ ಕ್ರೀಮು ಈ ಕ್ರೀಮು ಜಾಸ್ತಿ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಎಂದು ಕ್ರೀಮ್ಗಳನ್ನು ಯೂಸ್ ಮಾಡಬೇಡಿ ದಯವಿಟ್ಟು. ಒಂದು ಹೋಗಿ 2 ಆಗೋ ಚಾನ್ಸಸ್ ಇರುತ್ತೆ. ಹೋಮ್ ರೆಮಿಡಿ ವರ್ಕ್ ಆಗಲ್ಲ ನಮಗೆ ಅನ್ನೋರು ಡಾಕ್ಟ್ರ ಹತ್ರ ಹೋಗಿ ರಕ್ತ ಪರೀಕ್ಷೆ ಅದು ಇದು ಅಂತ ಮಾಡ್ತಾರೆ. ಅದೆಲ್ಲ ಮಾಡಿಸ್ಕೊಂಡು ಕ್ರೀಮ್ ತಗೊಳ್ಳೋದು ಒಳ್ಳೆಯದು. ಇವಾಗಿನ ಇದಕ್ಕೆ ಬೇರೆಯವ್ರು ಹೇಳಿದ್ದಾರೆ ಅಂತ ಕ್ರೀಮನ್ನು ಯೂಸ್ ಮಾಡಬೇಡಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದಿದೆ. ಕುದ್ದು ನೋಡಿ, ವೈಟ್ ಇರೋಂಥ ಕೊಬ್ಬರಿ ಎಣ್ಣೆ ಇವಾಗ ಗೋಲ್ಡ್ ಕಲರ್ ಆಯಿತು. ಅದೆಲ್ಲ ಆರೆಂಜು, ಕ್ಯಾರೆಟು ಮತ್ತು ಬೀಟ್ರೋಟು ಎಲ್ಲ ಕುದ್ದು ಅದು ಎಲ್ಲ ಅಂಶ ಬಿಟ್ಕೊಂಡು ಇವಾಗ ಈ ರೀತಿ ಬಂದಿದೆ. ಈಗ ನಾನು ಒಂದು ಗ್ಲಾಸಿಗೆ ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಡ್ರೈ ಆಗಿದೆ, ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ, ಇಷ್ಟು ಆದರೆ ರೆಡಿಯಾಗುತ್ತೆ ಖುಷ್ಬು ಆಯಿಲ್, ಸೀಕ್ರೆಟ್ ಆಯಿಲು ಇದೆ ನೋಡಿ ಫ್ರೆಂಡ್ಸ್. ನಾನಿದು 1 ಗ್ಲಾಸಷ್ಟು ಹಾಕಿದೆ, ಕುದ್ದ ಮೇಲೆ ಇಷ್ಟಾಗಿದೆ ಇದು ಆಯಿಲು ಫ್ರೆಂಡ್ಸು. ಇದಕ್ಕೆ ಈಗ ಇನ್ನೂ 2 ಇಂಗ್ರೀಡಿಯೆಂಟ್ಸನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಆಯಿಲು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಈ ಕ್ಯಾಪ್ಸುಲ್ ಬರುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಆಯಿಲ್ಗೆ ಒಂದು 4 ಈ ವಿಟಮಿನ್ ಟ್ಯಾಬ್ಲೆಟ್ ಹಾಕಬೇಕಾಗುತ್ತೆ. ನಾನೀಗ 3 ಹಾಕ್ತಾಯಿದ್ದೀನಿ, 3 ಇತ್ತು, ಹಾಗಾಗಿ 3ಅನ್ನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಟಮಿನ್ ಟ್ಯಾಬ್ಲೆಟು ಅಷ್ಟೇ ತುಂಬಾ ಬ್ಯೂಟಿಗೆ ಮತ್ತು ಹೇರ್ಗೆ ಒಳ್ಳೆಯದು. ತುಂಬ ಜನ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸು, ನಾನು ಬಂಗಿಗೆ ಇನ್ನೊಂದು ರೆಮಿಡಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಆಯಿಲ್ ಜೊತೆಗೆ ಇನ್ನೊಂದು ಬಂಗಿಗಾಗಿಯೇ ಒಂದು ಹೋಮ್ ರೆಮಿಡಿ ರೆಡಿ ಮಾಡ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕು, ಇಲ್ಲಿ ಸಿಗೋದಿಲ್ಲ. ಅದನ್ನು ತರಿಸಿದ ಮೇಲೆ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಎಂಬುದನ್ನು ತೋರಿಸ್ತೀನಿ. ಇದಕ್ಕೆ ಇನ್ನೊಂದು ಸಾಮಗ್ರಿ ಸೇರಿಸ್ಬೇಕು ಅನ್ನಲ್ವ, ಇದು ಆಲಮ್ಮ ಅಂದರೆ ಸ್ಫಟಿಕ, ಪಟಕ ಅಂತ ಹೇಳ್ತಾರೆ ಕೆಲವೊಬ್ಬರು. ಇದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಇನ್ನೂ ಸಣ್ಣದಾಗಿ ಪುಡಿ ಮಾಡಿ ಇದಕ್ಕೆ 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಲಮ್ಮು ಗೊತ್ತಿಲ್ಲ ಅಂದರೆ ಕಿರಾಣಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇದು ಕೇಳಿ ನೋಡಿ, ಒಂದೊಂದು ಕಡೆಗೆ ಒಂದೊಂದು ರೀತಿ ಹೇಳ್ತಾರೆ. ನನಗೂ ಇದು ಗೊತ್ತಿರಲಿಲ್ಲ, ಹೀಗೆ ಎಲ್ಲ ವಿಡಿಯೋಸ್ ನೋಡಿ ಕೇಳಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇದಿಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಕರಗಬೇಕು. ಹಾಗೆ ಈ ಆಯಿಲು ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀನಿ, ಒಂದು ಡಬ್ಬಿಗೆ. ಫ್ರೆಂಡ್ಸ್, ಇದು ಮಧ್ಯಾಹ್ನ ಟೈಮು ನಾನು ರೆಡಿ ಮಾಡ್ಕೊಳ್ತಾ ಇರೋದು. ಈಗ ಇದು ತಣ್ಣಗಾಗಿದೆ. ಇದನ್ನು ನಾನು ಒಂದು ಡಬ್ಬಿಗೆ ಹಾಕಿಡ್ತಾಯಿದ್ದೀನಿ. ಇದು ಡಬ್ಬಿ ಬಂದು ಹೊಸದು ತೊಗೊಬಂದಿದ್ದೆ, ಒಂದು 6. ಇವಾಗ ಇದಕ್ಕೆ ಯೂಸ್ ಆಗ್ತಾಯಿದೆ ನೋಡಿ. ಮತ್ತು ಬಿಸಿದು ಹಾಕಬೇಡಿ, ಇದು ಪ್ಲ್ಯಾಸ್ಟಿಕ್ಕು ಸುಟ್ಟು ಹೋಗಿಬಿಡುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ನಾನು ಹಾಕಿಡ್ತಾಯಿದ್ದೀನಿ. ಇದನ್ನೇ ಆ್ಯಕ್ಚುಲಿ ನೈಟ್ ಟೈಮ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಲಗೋಕ್ಕಿಂತ ಮುಂಚೆನೇ ನಾವು ಮುಖಕ್ಕೆ ಹಚ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಮಸಾಜ್ ಥರ ಮಾಡ್ಕೋಬೇಕು, ಒಂದು 5 ನಿಮಿಷ. ಒಂದು ಚಿಕ್ಕ ಡಬ್ಬಿ, ಅದ್ರ ಮೇಲೆ ಇದೊಂದು ಸ್ವಲ್ಪ ಉಳಿದಿದೆ. ಊರಿಗೆಲ್ಲ ಹೋಗಬೇಕಂದ್ರೆ ಇದು ಒಂದು ಬಾಕ್ಸ್ ರೆಡಿ ಆಯಿತು ನೋಡಿ. ನಾನು ಜಾಸ್ತಿ ಊರಿಗೆ ಹೋಗ್ತಿರ್ತೀನಿ, ವಾರದಲ್ಲಿ ಒಂದ್ಸಲ. ಹೀಗೆ ಹೇಳೋಕ್ಕಾಗಲ್ಲ, ಒಂದೊಂದ್ಸಲ ಬಿಡ್ಬೋದು, ನೆನಪು ಆಗೋಲ್ಲ ಎಲ್ಲಿಗಾದರೂ ಹೋದರೆ. ಹಾಗಾಗಿ ಒಂದು ಬ್ಯಾಗಲ್ಲೇ ಇರಲಿ ಅಂತ ಒಂದು ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ನಾನು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಮಾಡಿದ್ದೀನಲ್ವ, ಹಾಗಾಗಿ ನಾನೀಗ ಮಧ್ಯಾಹ್ನನೇ ಅಪ್ಲೈ ಮಾಡ್ತಾಯಿದ್ದೀನಿ. ಏನಾದರೂ ಡೇ ಟೈಮ್ ನೀವು ಹಚ್ಕೊಂಡ್ರಿ ಅಂದರೆ ಒಂದು 2 ಅವರು 3 ಅವರು ಹಚ್ಚಿ ಹಾಗೆ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ, ಮನೆಯಲ್ಲೇ ಇರ್ತೇವಲ್ವ. ಹಾಗಾಗಿ ರಾತ್ರಿ ನೈಟ್ ಟೈಮ್ ಹಚ್ಕೊಂಡು ಮಲಗಿದ್ರೆ ಒಳ್ಳೆಯದು. ನನ್ನ ಮುಖ ನೋಡ್ಬೋದು ಫ್ರೆಂಡ್ಸು, ತುಂಬಾ ಅಂದರೆ ತುಂಬ ಚಿಕ್ಕ ಚಿಕ್ಕ ಗುಳ್ಳೆ ಆಗಿದೆ, ಬಂಗು ಮತ್ತು ಕಣ್ಣು ಡಾರ್ಕ್ ಸರ್ಕಲ್ ಅಂತಾರಲ್ವ, ಹಾಗೆ ಡಾರ್ಕ್ ಆಗಿಲ್ಲ, ಬಟ್ ಸರ್ಕಲ್ ಥರ ಕಾಣುತ್ತೆ.
ನಾನು ಸ್ವಲ್ಪ ಬ್ಯೂಟಿ ಬಗ್ಗೆ ಅಷ್ಟು ಕೇರ್ ತೊಗೊಳ್ಳೋದೇ ಇಲ್ಲ, ಹೇರಿಗೆ ಆಗಲಿ ಫೇಸ್ಗಾಗಲಿ. ಇನ್ನು ಸನ್ಸ್ಕ್ರೀನು, ಫೇಸ್ ವಾಶು ಮತ್ತು ಯಾವುದಾದ್ರೂ ಮಾಯ್ಶ್ಚರೈಸರ್ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಹೋಮ್ ರೆಮಿಡಿ ಮಾಡಿದರೆ ಪರವಾಗಿಲ್ಲ. ಬೇರೆ ಕ್ರೀಮೆಲ್ಲ ಯೂಸ್ ಮಾಡಿದಾಗ ನಾವು ಹೊರಗಡೆ ಬಿಸಿಲಿಗೆ ಹೋಗಬಾರ್ದು ಹಾಗೆ ಹೀಗೆ ಅಂತಾರೆ. ಹಾಗಾಗಿ ಭಯದಿಂದ ನಾನು ಏನನ್ನು ಯೂಸ್ ಮಾಡ್ತಿಲ್ಲ. ನಾನು ಜಾಸ್ತಿ ಹೊರಗಡೆ ಓಡಾಡ್ತಿರ್ತೀನಿ. ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಬಿಸಿಲಲ್ಲೇ ಹೋಗೋದು ಬರೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಕ್ರೀಮ್ ಹಚ್ಕೊಳ್ಳಲ್ಲ. ಅದು ಮತ್ತು ಬೇರೆ ಏನಾದರೂ ರಿಯಾಕ್ಷನ್ ಆಗುತ್ತೇನೋ ಅನ್ನೋ ಭಯದಿಂದ ಈ ರೀತಿ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದೇ ಸನ್ಸ್ಕ್ರೀನ್ ತಗೋಬೇಕು. ಅದಂತೂ ತುಂಬಾ ಉಪಯುಕ್ತ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಈ ಆಯಿಲನ್ನು ಹಚ್ಕೊಂಡು ಮಸಾಜ್ ಥರ ಮಾಡ್ತಾಯಿದ್ದೀನಿ. ನಾವು ಎರಡೂ ಕೈಯಲ್ಲೂ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ತುಂಬಾ ಒತ್ತಿ ಮಾಡ್ಕೋಬಾರ್ದು, ಯಾಕೆಂದರೆ ಸೂಕ್ಷ್ಮವಾಗಿರುತ್ತೆ ಸ್ಕಿನ್ನು. ನನ್ನ ಸ್ಕಿನ್ ಅಂತೂ ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಅಂತಾರಲ್ವ, ಹಾಗೆ ಜಾಸ್ತಿ ಪ್ರೆಷರ್ ಕೊಟ್ಟು ಹಿಂಗೆ ಮಸಾಜ್ ಮಾಡಿದೆ ಅಂದರೆ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಮೇಲ್ಮೇಲೆ ಮಸಾಜ್ ಥರ ಮಾಡ್ತಾಯಿದ್ದೀನಿ. ಎರಡು ಕೈಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಒಂದೇ ಕೈಯಲ್ಲಿ ಮಾಡಿ ತೋರಿಸಿದೆ. ಒಂದು 2 ಅವರ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಮುಖ ತೊಳೆದಿದ್ದೀನಿ. ಇವಾಗ ಸಂಜೆ 6 ಗಂಟೆ ಆಗಿದೆ. ಒಂದು 2 ಅವರ್ಸ್ ಮೇಲೇ ಆಯಿತು ನಾನು ಬಿಟ್ಟು ಮುಖ ತೊಳ್ಕೊಂಡು ಬಂದಿದ್ದೀನಿ. ಒಂದೇ ದಿನಕ್ಕೆ ರಿಸಲ್ಟ್ ಏನು ಬರೋದಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ನೋಡೋಣ, ಡೈಲಿ ವ್ಲಾಗ್ ಮಾಡೇ ಮಾಡ್ತೀನಿ. ಏನಾದರೂ ರಿಸಲ್ಟ್ ಬಂದರೆ ನಿಮಗೂ ಗೊತ್ತಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ಒಂದು ಆಯಿಲು ಎಲ್ಲರಿಗೂ ಉಪಯುಕ್ತ ಅಂತಲೇ ಹೇಳ್ಬೋದು. ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನಿಮ್ಮ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.